ರೀ ರೀ ಅಯ್ಯೋ ರೀ ಎಲ್ಲಿದ್ದೀರಾ ಬನ್ನಿ ಸರ್ನ ರೀ ರೀ ಅಯ್ಯೋ ಪೊಲೀಸರು ಅಟ್ಟಿಸ್ಕೊ ಬರ್ತಾರಲ್ಲ ರೀ. ಓ ಬಿಗ್ರೆ ಏನ್ ಸಮಾಚಾರ? ಏ ನನ್ ಗಂಡಲ್ಲ ಒಂದು ಹುಡುಗಬಿಟ್ಟು ಬಂದಿದ್ದು ಸಮಾಚಾರನಂತೆ ಸಮಾಚಾರ. ಫಸ್ಟ್ ನನ್ ಗಂಡನ್ ಕರೀರಿ ರೀ. ಎಲ್ಲಿದ್ದೀರಿ ಬರ್ರಿ ಸರ್ನ. ಅಯ್ಯವ್ವ ರೀ. ಅಯ್ಯೋ ಈಗ ಏನಪ್ಪ ಮಾಡೋದು, ನನ್ ಗಂಡಿಲ್ವ ಮನೆಯಾಗೆ? ಏನೇ ಯಾಕೆ ಹಿಂಗೆ ಅರ್ಚ್ಕೊತಾ ಇದೀಯ ಮನೆಗೆ ಬಂದ್ಬಿಟ್ಟು? ನಿನಗೆ ಗೊತ್ತಿಲ್ವಾ ಈ ಮನೆಗೆ ಬರ್ಬೇಡ ಅಂತ ನಿಂಗೆ ಎಷ್ಟು ಕಿತ ಹೇಳಿಲ್ಲ ನಾನು? ನಮ್ಮ ಮನೆಗೆ ಬರಬೇಡ, ನಾನು 1000 ಕಿತ ಹೇಳಿದೀನಿ ನಮ್ಮ ಮನೆಗೆ ಬರ್ಕೂಡ್ದು ನೀನು ಅಂತ ಹೇಳ್ಬಿಟ್ಟು. ಆದ್ರೂ ಮತ್ತೆ ಬಂದ್ಬಿಟ್ಟು ಇಲ್ಲಿ ಅದು ಇದು ಅವತಾರ ಮಾಡ್ತಾ ಇದೆಯಲ್ಲ ನೀನು. ನೀನೇನು 1000 ಲಕ್ಷ ಕಿತ ಹೇಳ್ಬೇಕಾ ನಿನಗೆ ಬರ್ಬೇಡ ನಮ್ಮ ಮನೆಗೆ ಅಂತೇಳಿ? ಹೋಗ್ತಾ ಇರು ಸುಮ್ಮನೆ. ರೀ 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 ಹೊಸಿ ನಾನು ಹೇಳೋದನ್ನ ಕೇಳಿಸ್ಕೊಳ್ಳಿ ರೀ. ರೀ ರೀ ಪೊಲೀಸರ ನಟಿಸ್ಕೊಬಿಟ್ಟು ಬರ್ತಾವ್ರಿ ರೀ. ನನ್ನ ಮಗುನ ಹಾಕೊಂಡು ಚೆನ್ನಾಗಿ ಊರ್ ಮುಂದೆ ಹೊಡಿತಾವ್ರೆ ರೀ. ಅಯ್ಯೋ ಹೊಡಿ ಮೈ ಹಿಡ್ಕೊಂಡು ಹೊಡಿತಾವ್ರೆ. ಹ್ಞೂ ರೀ ನನ್ನ ಮಗುನ್ ಚೆನ್ನಾಗಿ ರೋಡಾಗ ಹಾಕೊಂಡು ಇಕ್ಕೊಂಡು ಜಾಡ್ಸ್ ಹೊಡಿತಾವ್ರೆ ರೀ. ಆ ಮಮತಿ ಅಳಿಯವನಲ್ಲ ರೀ, ಅವಳು ಅಪ್ಪರ್ ನನ್ನ ಮಗ ಅಳಿಯ ಕೆಲಸ ಕೊಡಿಸ್ತೀನಿ ಅಂತ ಕರ್ಕೊಂಡೋಗ್ಬಿಟ್ಟು ಆಳ್ಗೆಡೋಗ್ಬಿಟ್ಟವ್ನ್ರಿ ನಮ್ಮ ಮಗುನ. ಏನೇನೋ ಕೆಟ್ಟ ಕೆಲಸ ಮಾಡಿಸ್ಕೊಂಡು ಕರ್ಕೊಂಡ್ಬಿಟ್ಟು ಬಂದವನಿ. ಪೊಲೀಸರು ನೋಡಿದ್ರಿ ಇವಾಗ ಎಳ್ಕೊಂಡು ಹೋಗಕ್ಕೆ ಅಂತ ಹೇಳ್ಬಿಟ್ಟು ಬಂದ್ಬಿಟ್ಟವ್ರೆ. ನನ್ನ ಮಗುನ ಹಾಕೊಂಡು ಊರ್ ಮುಂದೆ ಜಾಡ್ಸ್ ಹೊಡಿತಾ ಇದ್ರೆ ಊರೇ ನಿಂತ್ಕೊಂಡು ನೋಡ್ತಾ ಇತ್ರಿ. ಮೊರ್ವಾದಿ ಎಲ್ಲ ಹೋಯ್ತೈತೆ. ನಾನು ನನ್ನ ಮಗುಗೆ ಸಪೋರ್ಟ್ ಮಾಡಿದೆ ಅಂತ ಹೇಳಿ ಈಗ ನನ್ನೂ ಅರೆಸ್ಟ್ ಮಾಡಕ್ಕೆ ಅಂತ ಹೇಳ್ಬಿಟ್ಟು ಹಿಂದಿಂದೇನಿಯೇ ಬಂದ್ರು. ನಾನು ತಪ್ಪಿಸ್ಕೊಂಡು ಹೆಂಗೋ ಓಡ್ ಬಂದ್ಬಿಟ್ಟೆ ರೀ. ಹೆಂಗನ ನನ್ನ ಮಗನು ನನ್ನ ಕಾಪಾಡ್ರಿ. ನಾವೇ ನಿಮ್ಗೇನು ಹೊರೆಯಾಗಕ್ಕಿಲ್ಲ, ನಮ್ಮ ಪಡು ನಾವೆಲ್ಲ ದೂರ ಇಟ್ಕೊಬಿಡ್ತೀವಿ. ಇದು ಒಂದೇ ಒಂದ್ಕಿತ ನನ್ನ ಮಗುನ ಕಾಪಾಡ್ರಿ. ನಿಮ್ಮ ಕೈ ಮುಗಿತೀನಿ ಕಾಪಾಡ್ರಿ ನನ್ನ ಮಗುನ. ಇಲ್ಲ ಅಂತ ಮಾತ್ರ ಅನ್ಬೇಡ್ರಿ. ನನ್ನ ಮಗ ಪಾಪ ರೀ. ನನಗೆ 5 ಲಕ್ಷ ತಂದು ಕೊಟ್ಟಿದ್ದಾರೆ, ಅವನೇನು ತಿಂದೇ ಇಲ್ಲ ರೀ. ನನಗೆ ಅಮ್ಮ ತಗೊಳಮ್ಮ ಅಂತ ತಂದು ಕೊಟ್ಟಿದ್ದಾರೆ. ಅಪ್ಪ ಕೊನೆಗೂ ದೇವ್ರು ನಿಮ್ಗೆ ಶಿಕ್ಷೆ ಕೊಡ್ಬೇಕು ಅಂತ ಅನ್ನಿಸ್ತಾರ. ನಾನು ಅನ್ಕೋತಾ ಇದ್ದೆ ಈ ಬೊಡ್ಡೆತದವ್ಗೆ ಯಾವಾಗ ಬುದ್ಧಿ ಬರ್ತದೆ, ಈ ಬೊಡ್ಡೆತದವ್ಗೆ ಯಾವಾಗ ಶಿಕ್ಷೆ ಸಿಗ್ತದೆ ಅಂತ ಹೇಳ್ಬಿಟ್ಟು. ಕೊನೆಗೂ ದೇವ್ರಿಗೆ ನಿಮ್ಮ ಮ್ಯಾಲೆ ಬಂದೈತಿ. ಇವ್ರಿಗೆ ಹೆಂಗಾನ ಮಾಡ್ಬಿಟ್ಟು ಶಿಕ್ಷೆ ಕೊಡ್ಬೇಕು ಅನ್ನೋದು ನಮ್ಮ ದೇವ್ರಿಗೆ ಇವಾಗ ಬಂದೈತಿ ಅಂತ ಅನ್ನಿಸ್ತದೆ. ಕೊನೆಗೂ ದೇವ್ರು ಕಂಡ್ಬಿಟ್ಬಿಟ್ಟ. ಪರವಾಗಿಲ್ಲ ಬಿಡು, ಆಯ್ತು. ಈಗಾದ್ರೂ ದೇವ್ರು ಶಿಕ್ಷೆ ಕೊಡ್ತಾರ ನಿಮ್ಗೆ, ಅನ್ಭವಿಸ್ಕೊಳ್ರಿ. ನಾವು ಕೂಡ ಶಿಕ್ಷೆಗಿನೂ ದೇವ್ರು ಕೂಡ ಶಿಕ್ಷೆ ತುಂಬಾ ಚೆನ್ನಾಗಿರ್ತದಂತೆ. ನೀವೇನು ಹೊಸಿ ಆಟ ಆಡಿದಿರ ಇಬ್ರು ಅಮ್ಮ ಮಗ? ಏನು ಹೊಸಿನ ಇಲ್ದಿರ ಆಟಗಳೆಲ್ಲ ಆಡ್ಬಿಟ್ಟಿದ್ರಲ್ಲ, ಆಡ್ಕೊಂಡು ಹೋಗಿ ಸಾಯಿ ಸುಮ್ಮನೆ ಮೊಳ್ಳಿ. ಏನು ಅಷ್ಟೆಲ್ಲ ಗಿಣಿಗೆ ಹೇಳ್ದಂಗೆ ಬ್ಯಾಡ ಬೆಂಗಳೂರು ಕಳ್ಸೋದು ಬ್ಯಾಡ ಅಂತಂದ್ರೆ ಏನೇ ಬೊಗಳ್ದೆ ನೀನು ಯಾವಲ್ಲ ಕೇಳಕ್ಕೆ ನನ್ನ ಮಗ ಉದ್ದಾರ ಆಯ್ತಂದ್ರೆ ನಿನ್ಗೆ ಹೊಟ್ಟೆ ಊರಿ ನನ್ನ ಕಂಡ್ಲ ನಿನ್ಗೆ ಹಂಗೆ ಹಿಂಗೆ ಅಂತೆಲ್ಲ ಮಾತಾಡ್ಬಿಟ್ಟೆ. ಇವಾಗ ನೋಡ್ರಿ ಇಲ್ದಿರ ಆಟಗಳೆಲ್ಲ ಆಡ್ತಾ ಇದೆಯಾ? ನಿನ್ ಮಕ್ಕ ಮುಚ್ಚ. ಏಯ್ ನಡೀತಿರೋ ನಮ್ಮ ಮನೆಗೆ ನಿಂತ್ಕೊಂಡು ಬೇಡ. ನಿಂಗೆ ಯಾವ ಅಧಿಕಾರನೂ ಇಲ್ಲ. ಹೋಗಿ ನೀನು ಲವ್ ಮಾಡ್ಬಿಟ್ಟು ಮದುವೆ ಮಾಡ್ಕೊಂಡಲ್ಲ ಅಂತ ಹೇಳ್ಬಿಟ್ಟು ದಿನ ತಲೆ ಹೊಡ್ಕೊಂಡಂಗೆ ಆಗ್ಬಿಟ್ಟೈತೆ ನನಗಂತೂ. ಥೂ, ನೀನ್ ಯಾವ ಸೀಮೆ ಗಂಡ ಅಂತೀನಿ. ಮಗನ ಹಿಡ್ಕೊಂಡು ಹೊಡಿತಾವ್ರೆ ಅಂತ ಹೇಳಿದ್ರು ಬಂದ್ಬಿಟ್ಟು ಸೊಸೆ ಮನೆಗೆ ಸೇರ್ಕೊಬಿಟ್ಟಿದ್ದೀಗಲ್ಲ ನೀನು. ಮಗಂಗೂ ಸಹಾಯ ಮಾಡಕ್ಕಿಲ್ವಲ್ಲ ನೀನು. ಇನ್ ಎಂಥ ನನ್ನ ಮಗ ಇರ್ಬೇಡ ನೀನು. ನಿನಗೆ ನಿನ್ ಸೊಸೆ ಬೇಕಾಯ್ತು, ಅರೆ ನೀನು ನಿನ್ ಮಗ ಬೇಕಾಗಿಲ್ಲ ಅಲ್ವಾ? ಏನ್ ಅನ್ಕೊಬಿಟ್ಟಿದ್ದೀಗ ನೀನು ನನ್ನ ಮಗುನ? ನಿನಗೆ ಹುಟ್ಟಿರೋದ್ ಮಗ, ನನ್ನ ಮಗುನ್ ಲೆಕ್ಕಕ್ಕೆ ಇಕ್ಕಳಕ್ಕಿಲ್ವಲ್ಲ. ನಾವೇ ನಂತ ದೊಡ್ಡ ತೆಪ್ಪು ಮಾಡ್ಬಿಟ್ಟಿದೀವಿ ಅಂತ ಹೇಳ್ಬಿಟ್ಟು. ಅಯ್ಯೋ ಬೀಗ್ರೆ, ಅಳಿಯನ್ನ ಕರ್ಕೊಂಡೋಗ್ಬಿಟ್ರೆ ನನ್ನ ಮಗಳನ್ನ ಬೇಜಾರು ಮಾಡ್ಕೊತಾಳೆ. ಅಳಿಯನ್ನ ಕರ್ಕೊಂಡೋಗ್ಬೇಡಿ, ಅಳಿಯನ್ನ ಕರ್ಕೊಂಡೋಗ್ಬಾರ್ದಂಗೆ ಹೆಂಗೋ ತಡೀರಿ. ನೀವೇ ಪೊಲೀಸ್ ತಕ ಹೋಗ್ಬಿಟ್ಟು ಒಂದು ಮಾತು ಹೇಳ್ಬಿಟ್ಟು ಬನ್ನಿ. ಬೀಗ್ರೆ ನಾವೇನು ಮಾಡೋಕ್ಕಾಗಿಲ್ಲ. ಮಾಡಿ ದುಣ್ಣ ಮಾರಾಯ ಅನ್ನಂಗೆ ಅವ್ನೇನು ಮಾಡೋನು ಅದನ್ನ ಅನ್ಭವಿಸ್ಬೇಕಾಯ್ತದೆ. ನಾವು ತಾನೇ ಏನು ಮಾಡೋಕ್ಕಾಯ್ತದೆ? ನಾವೇನು ಮಾಡೋಕ್ಕಂತ ಪರಿಸ್ಥಿತಿನ ನಾವಿಲ್ಲ. ಅನ್ಭವಿಸ್ಲಿ ಬಿಡಿ, ಅದೆಷ್ಟು ಅನ್ಭವಿಸ್ತಾನೋ ಅನ್ಭವಿಸ್ಕೊಂಡು ಸಾಯ್ಲಿ. ಇವಳಿಗೂ ಇವ್ರ ಮಗಂಗೂ ಹೇಳಿ ನನ್ನ ಜನ್ಮಕ್ಕೆ ಸಾಕಾಗೋಗ್ಬಿಟ್ಟೈತೆ. ನನ್ನ ಜನ್ಮಕ್ಕೆ ಎಷ್ಟು ಅಂತ ಹೇಳೋಣ. ಇವಾಗಲ್ಲ ಇವಳನ್ನ ಮದುವೆ ಮಾಡ್ಕೊಂಡಾಗಿಂದ ಇವಳು ಬದಲಾಗಿಲ್ಲ, ಮುಂದೆ ಬದಲಾಗೋದನ್ನೂ ಇಲ್ಲ. ಈ ಸುಮಿ ಕತೆ ಅಷ್ಟೇನೆ, ನೀವು ಬಿಟ್ಬಿಡಿ. ರೀ ಅವನು ಇರೋನೊಬ್ಬ ವಂಶೋದ್ಧಾರಕ ಅಂತ ಹೇಳ್ಬಿಟ್ಟು ಅವನು ಬೆಲೆ ಕೊಡಿದ್ದಂಗೆ ಯಾರ್ಯಾರಿಗೋ ಬೆಲೆ ಕೊಟ್ಕೊಂಡು ಕುಂತಿದ್ದೀರಾ ಅಂತಂದ್ರೆ ನೀವ್ ಯಾವ ಸೀಮೆ ಗಂಡರಿ? ಬಂದ್ಬಿಟ್ಟು ಮಗು ನಡೆದಾಕ್ತವ್ರಿ ಅದ್ರ ಬುಡಿಸ್ತಿದ್ದಂಗೆ ಆರಾಮಾಗಿ ನಿಂತ್ಕೊಂಡಿಲ್ಲಿ ನೆಮ್ಮದಿಯಾಗಿ ತಿನ್ಕೊಂಡು ಮನೆ ಕಂಡಿದ್ರಲ್ಲ. ನೀವ್ ಯಾವ ಸೀಮೆ ಗಂಡರಿ ನೀವು? ಹೂನೆ ನನ್ನ ಗಂಡ ಅಲ್ಲ, ನಿನ್ ಗಂಡ ಆಗದೆ ಇರೋದೇನೆ ತುಂಬಾ ಒಳ್ಳೇದು. ದಯವಿಟ್ಟು ಇಲ್ಲಿಂದ ಹೊಂಟೋಗ್ಬಿಡು. ನಿಂಗೆ ಡೈವರ್ಸ್ ಬೇಕಾ? ಡೈವರ್ಸ್ ಬಿಸಾಕ್ಬಿಡ್ತೀನಿ. ನನಗೂ ನಿನಗೂ ಯಾವ ಸಂಬಂಧನೂ ಇಲ್ಲ. ಎಂತೆಂತ ನಾಯಿಗಳೇ ಬದಲಾಯ್ತವೆ, ನಿನ್ನಂತ ಕಿತ್ತೋಗಳು ಬದಲಾಗಿಲ್ವಲ್ಲ. ದಾರಿಗೆ ಹೋಗ ದಾಸಯ್ಯನ್ನ ಕೇಳಿದ್ರು ನಿನ್ನ ಬಗ್ಗೆ ಹೇಳ್ತಾನೆ. ನೀನು ಎಂತ 420 ಅಂತ ಹೇಳ್ತಾನೆ. ಸಾಕು, ನೀನು ನಿನ್ನ ಮಗ ನಿನ್ನ ಸವಾಸ ಯಪ್ಪ ದೊಡ್ಡ ನಮಸ್ಕಾರ ನಿಮ್ಮೆಲ್ರಿಗೂ. ಹೇಳುದಲ್ಲ, ನಿಮ್ ಯಾರ ಸವಾಸನೂ ನನಗೆ ಸದ್ಯಕ್ಕೆ ಬೇಕಾಗೇ ಇಲ್ಲ ನನಗೆ. ಈಗ ಸುಮ್ಕೆ ಇಲ್ಲಿಂದ ತೆಪ್ಪು ಹೋಗ್ಬಿಟ್ರೆ ಸಾಕು. ಜೈಲಾಗಿದ್ಬಿಟ್ಟು ಇಬ್ರು ಅಲ್ಲೇ ಬಿದ್ದಿದ್ ಬರ್ರಿ, ಅವಾಗ ನಾ ಬುದ್ಧಿ ಬರ್ತದೆ ನಿಮ್ಗೆ. ಈಗ ಸುಮ್ನೆ ತಮಾಷೆ ಮಾಡಿ ಸಾಕು. ಸುಮ್ಕೆ ನನ್ನ ಮಗುನ ಬುಡ್ಸಿ. ನಾವಂತೂ ಸುಮ್ನೆ ಇರಕ್ಕಿಲ್ಲ ಅಷ್ಟೇ. ಇಲ್ಲ ಅಂತ ಹೇಳಿದ್ರೆ ಸುಮ್ನೆ ನಮ್ಮನ್ನ ಬುಡ್ಸೋದ್ ಕಲೀರಿ. ನಾವ್ ಬರ್ಬೇಕು ಅಷ್ಟೇ, ಇಲ್ಲೇ ಇರ್ಬೇಕು. ಬುಡ್ಸಿ. ನಿಮ್ಮ ಇಷ್ಟ ದಿನ ನಿಮ್ ಜೊತೆ ಸಂಸಾರ ಮಾಡಿದಕ್ಕಾದ್ರೂ ಕರುಣೆಯಿಂದನಾದ್ರೂ ಬುಡ್ಸಿ. ಹೋಗಲೇ ನಿನ್ ಮೇಲೆ ಯಾವ ಕರುಣೆ? ನನ್ನ ಮಗುನ ಹಿಡ್ಕೊಂಡು ಹೊಡೆದ್ರಲ್ಲ, ಇನ್ನು 4 ಸಾಯಿಸಿದ್ರು ನನ್ಗೆ ಏನು ಬೇಜಾರಿಲ್ಲ. ಏನೇ ಮಳ್ಳಿ ಇಲ್ಲಿದ್ಯಾ ನೀನು? ಓಡೋಗಿದ ತಕ್ಷಣ ನಮ್ಗೇನ್ ಕಣ್ಣು ಕಾಣಲ್ಲ ಅಂತ ಅನ್ಕೊಂಡ್ಬಿಟ್ಟ? ಇಲ್ಲ ನೀನ್ ಓಡೋಗಿದ ತಕ್ಷಣ ನಾವು ಮರ್ತು ಬಿಟ್ಬಿಡ್ತೀವಿ ಅಂತ ಅನ್ಕೊಂಡ್ಬಿಟ್ಟ? ಏನೇ ಅನ್ಕೊಂಡಿದ್ದೀನಿ ನಮ್ಮನ್ನ? ಓ ಪ್ಲಸ್ ಫೆಲೋ,
ನಿನ್ನೇನು ಊರು ಉದ್ಧಾರ ಮಾಡ್ಬಿಡ್ತೀನಿ ನೀನು ಬಾಯ್ಲಿ. ನಿನ್ನಂತ ಅಮ್ಮ ಅಂತೂ ಪ್ರಪಂಚದಾಗ ಯಾರಿಗೂ ಬೇಡ. ಎಲ್ಲ ಮಕ್ಳಿಗೂ ಒಳ್ಳೆ ಬುದ್ಧಿ ಹೇಳ್ಕೊಟ್ರೆ ನೀನು ಓಡು 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 ಅಂತ ಮಗು ನೋಡಿಸ್ತೀಯಾ, ಮರತ್ ಕೂರಿಸ್ತೀಯಾ. ನಿನ್ನಂತ ತಾಯಿಗಳಿದ್ಬಿಟ್ರೆ ಪ್ರಪಂಚದಾಗೆ ಎಲ್ಲಾ ಮಕ್ಕಳು 420 ನೆನೆ. ಮೇಡಮ್ ಅವರೇ, ಅವನೇನೋ ಕಳ್ತನ ಮಾಡೋನೆ ಅಂತ ಹೇಳ್ಬಿಟ್ಟು ಅರೆಸ್ಟ್ ಮಾಡ್ತಾ ಇದ್ದೀರಾ. ನಾನೇನಂತ ತೆಪ್ಪು ಮಾಡಿದೆ ಅರೆಸ್ಟ್ ಮಾಡೋ ಅಂತ ತೆಪ್ಪು? ನೀವ್ಯಾಕೆ ನನ್ನನ್ನು ಹಿಂಗೆ ಮಾಡ್ತಾ ಇದ್ದೀರಾ? ನೋಡಿ, ನನಗಂತೂ ನೀವು ಹಿಂಗೆಲ್ಲ ಮಾಡಂಗಿಲ್ಲ. ನೀವು ನೋಡಿ ನನ್ನನ್ನು ಯಾಕೆ ಅರೆಸ್ಟ್ ಮಾಡಬೇಕು ಅದು ಇದು ಅಂತ ಹೇಳ್ಬಿಟ್ಟು ಬಂದಿದ್ದೀರಿ. ಕಳ್ತನ ಮಾಡ್ರೆ ನನ್ನ ಮಗ ಅಲ್ವಾ? ನನ್ನ ಮಗನ ಹೋಗಿ ಅರೆಸ್ಟ್ ಮಾಡ್ಕೊಳ್ಳಿ ನೀವು. ನನ್ನ ಅರೆಸ್ಟ್ ಮಾಡೋದು ನನ್ನ ಮಗನ ಹೆಂಗೆ ಬಿಡಿಸ್ಕೊ ಬರ್ಬೇಕು ಅಂತ ನಂಗೆ ಗೊತ್ತು. ನಾನು ಈಚೆ ಕಡೆನೇ ಇದ್ಬಿಟ್ಟು ನನ್ನ ಮಗನ ಅವ್ರು ಇವರು ಕೈ ಕಾಲು ಹಿಡ್ದಾನ ಪರವಾಗಿಲ್ಲ, ನನ್ನ ಮಗನ ನಾನು ಬಿಡಿಸ್ತೀನಿ. ಏನ ಕಳ್ಳಂಗೆ ಸಪೋರ್ಟ್ ಮಾಡೋದನ್ನು ದೊಡ್ಡ ತಪ್ಪು ಅಂತ ನಿನಗೆ ಗೊತ್ತಿಲ್ವಾ? ನಿನ್ನ ಮೇಲೆ ಇನ್ನೂ 4 ಕೇಸ್ ಹಾಕ್ಬಿಟ್ಟು ಜಾಮ್ ತೆಗಿಲಿಲ್ಲ ಅಂತಂದ್ರೆ ಕೇಳು. ರೀ ಕಾಪಾಡ್ರಿ, ನನ್ನನ್ನು ಕಾಪಾಡ್ರಿ ರೀ. ಪೊಲೀಸರು ಹೆಂಗ್ ಸಿಕ್ರಂಗ್ ಹಿಡ್ಕೊಂಡು ಹೊಡಿತಾರ್ರಿ ನಮ್ಮನ್ನ. ಕಾಪಾಡ್ರಿ, ಹೊಡೆದು ಬಿಸಾಕ್ತಾರ್ರಿ ನಮ್ಮನ್ನ ರೀ. ನನ್ನ ಮಗ ನಾನು ಏನು ತಪ್ಪು ಮಾಡಿಲ್ಲ, ದಯವಿಟ್ಟು ಲಾಯರ್ ನಿಗ್ಬಿಟ್ಟು ಕಾಪಾಡ್ರಿ ನಮ್ಮನ್ನ ರೀ. ನಮ್ಮನ್ನ ಯಾರು ಹೋದ್ರೆ ಬಿಡಿಸ್ಕೊಂಬಿಟ್ಟು ಬರಕಿಲ್ಲ ರೀ. ಕಾಪಾಡ್ರಿ. ಹೇಳದ್ನಲ್ಲೇ ಮಾಡಿದುಣ್ಣು ಮಾರಾಯ ಅಂತ ಹೇಳ್ಬಿಟ್ಟು ನೀನು ನಿನ್ನ ಮಗಂಗೆ ಇದಕ್ಕಿನ್ನೂ ಒಳ್ಳೇದೇನೋ ನನ್ನ ಕೈಲಿ ಇರ್ತದೆ ಅಂತ ಅನ್ನಿಸ್ತಿಲ್ಲ. ಇಬ್ರು ಸರಿಯಾಗಿದ್ದೀರಾ ಅಂತ ಹೇಳಿದ್ನಲ್ಲ, ದಯವಿಟ್ಟು ಇಬ್ರಿಗೂ ಮೇಡಮ್ ಕರ್ಕೊಂಡು ಹೋಗ್ಬಿಟ್ಟು ಸರಿಯಾಗಿ ಬಾರಿಸಿ ಒಂದು ವಾರ ಊಟ ಕೊಟ್ಬಿಡಿ ಮೇಡಮ್. ನನಗೂ ನನ್ನ ಹೆಂಡ್ತಿನೂ ನನ್ನ ಮಗನೂ ಬದಲಾಯಿಸಕ್ಕಂತೂ ನಾನು ಬೇಜಾನ್ ಪ್ರಯತ್ನ ಪಟ್ಬಿಟ್ಟು ಸೋತ್ಬಿಟ್ಟಿದ್ದೀನಿ ಮೇಡಮ್. ಒಸಿ ಅಲ್ಲ ಮೇಡಮ್ ಇವ್ರು ಕಾಟ ಕೊಟ್ಟಿರೋದು, ಬೇಜಾನ್ ಅಂದರೆ ಬೇಜಾನ್ ಕೊಟ್ಬಿಟ್ಟವ್ರೆ ಮೇಡಮ್. ಇವ್ರಂತೂ ಬದಲಾಗಲ್ಲ ಅಂತ ನಂಗೆ ಅನ್ನಿಸ್ತದೆ. ಮಗನ್ನ ಕಳ್ತನ ಕಳಿಸ್ದೋಳು ಇವಳೆ ನೆನೆಯ. ಅಷ್ಟೇ ಅಲ್ಲ, ಅವ್ನು ಹೆಂಗೋ ಸುಮ್ಮನಿರ್ತಾನೆ, ಇವಳೆ ಎಲ್ಲ ಪುಸ್ಲಿಕ್ಕಿ ಹಾಳು ಮಾಡಾಕಿದ್ದು ಇವಳೆ ನೆನೆಯ. ಇವಳು ಹೇಳ್ದಂಗೆ ಅವ್ನು ಕೇಳೋದು. ಅದೇನು ಮೋಡಿ ಮಾಡ್ಬಿಟ್ಟವಳು ಏನೋ ನಾಕಾಣೆ. ನನ್ನ ಮಗ ಹಾಳಾಗೋಗೋದಕ್ಕೆ ಮೇಯ್ನ್ ಕಾರಣ ನೆನೆಯ ಅವ್ರ ಅಮ್ಮ. ನೋಡಿ, ಫಸ್ಟು ಎಳ್ಕೊಂಡೋಗಿ ಅಮ್ಮನ್ನ ಎಳ್ಕೊಂಡೋಗಿ 4 ದಿನ ಜೈಲಿಗೆ ಹಾಕೊಂಡು ಚೆನ್ನಾಗಿ ಬಾರಿಸಿದ್ರೆ ಆವಾಗ ಗೊತ್ತಾಯ್ತದೆ ಇವಳಿಗೆ ಹೆಂಗಿರ್ಬೇಕು ಜೀವನದಾಗೆ, ಹೆಂಗ್ ಬದುಕಬೇಕು ಅಂತ ಹೇಳ್ಬಿಟ್ಟು. ಲೈ ಹೋಗೆ, ನಿನ್ನ ಬುಡಿಸ್ಕೊಂಡು ಹೋಗೋ ಒಂದು ನರ್ಪಿಳೇನು ಬರಕಿಲ್ಲ, ಹೋಗೆ. ರೀ ಮರ್ತೋಗ್ಬಿಟ್ರ? ನಾನು ನೀವಿಬ್ರು ಲವ್ ಮಾಡ್ಬಿಟ್ಟು ಮದುವೆ ಮಾಡ್ಕೊಂಡಿದ್ದು ಮರ್ತೋಗ್ಬಿಟ್ರಾ? ಲೈ, ನಿನ್ ಲವ್ ಕತೆ ಬಂದ್ಬಿಟ್ಟು ಅಲ್ಲೆಲ್ಲ ಬೇರೆ ತೆಗೆಳಿವಂತೆ ಬಾಯ್ಲಿ. ನಮ್ಗೆ ಅಷ್ಟೊಂದು ಟೈಮ್ ಇಲ್ಲ. ನಿನ್ನ ಮಗನ ಇಬ್ರು ಎತ್ತಕೊಂಡೋಗಿ ಜೈಲ್ಗೆ ಹಾಕಿ ಇನ್ನೂ ಒಬ್ಬನ ಹಿಡಿಯಕ್ಕೆ ಬರ್ಬೇಕು ತಿರ್ಗಾ. ಫಸ್ಟು ನಿಮ್ಮನ್ನ ಹಾಕಿದ್ರೆ ಸರಿ. ಬಾ ಮೇಡಮ್ ಅವರೇ, ಬೊತ್ತೀನಿ, ಒಡೆಯೇ ಬಡಿಲೇ ಬೇಡ್ರಿ ನನ್ನ, ಸರಿನೇ? ನಂಗೆ ಒಂದು ಏಟ್ ಹೊಡೆದ್ರೆ ಹಂಗೆ ಬಿದ್ಬಿಟ್ಟು ಸತ್ತೋಗ್ಬಿಡ್ತೀನಿ ಮೇಡಮ್ ಅವರೇ. ನನಗೆ ಅಂತ ಯಾರಿಲ್ಲ, ಕಟ್ಕೊಂಡಿರೋ ಗಂಡ ಅಂದ್ರೆ ನನ್ನ ಪರ ಇಲ್ಲ. ನಮ್ಮ ಕಷ್ಟ ಅರ್ಥ ಮಾಡ್ಕೊಳ್ಳಿ ಮೇಡಮ್ ಅವರೇ. ಕರ್ಕೊಂಡೋಗ್ಬಿಟ್ಟು ಒಡೆಯೋದು ಬಡಿಯೋದು ಏನು ಮಾಡಬೇಡಿ ಮೇಡಮ್ ಅವರೇ, ಸರಿನೇ? ತಪ್ಪಾಯ್ತು ಮೇಡಮ್ ಅವರೇ. ಹಂಗೆಲ್ಲ ನನ್ನ ಮಗನ ಬೊಚ್ಚಿಕ್ಕೋದು ಅದು ಇದು ಎಲ್ಲ ಕೊಂತ್ರಿ ಕೆಲಸ ಮಾಡಬಾರ್ದಾಗಿತ್ತು ಮೇಡಮ್ ಅವರೇ, ಮಾಡ್ಬಿಟ್ಟಿದ್ದೀನಿ. ನಂದು ತಪ್ಪಾಯ್ತು ಮೇಡಮ್ ಅವರೇ, ತಪ್ಪಾಯ್ತು. ಹಿಂಗೆಲ್ಲನೂ ಮಾಡಕ್ಕೆ ಹೋಗ್ಬೇಡಿ ಮೇಡಮ್ ಅವರೇ, ಒಡೆಯೋದು ಬಡಿಯೋದು ಎಲ್ಲನೂ ಸರಿನಾ ಮೇಡಮ್ ಅವರೇ? ಈಗ ನೀನು ಹಿಂಗೆ ಮಾತಾಡ್ಕೊಂಡು ನನ್ನ ಟೈಮ್ ವೇಸ್ಟ್ ಮಾಡ್ತಾ ಇದ್ರೆ ದೇವ್ರಣ್ಣ ಇಲ್ಲೇ ಸರಿಯಾಗಿ ಬೆಂಡೆತ್ಬಿಟ್ಟೆ ಕರ್ಕೊಂಡು ಹೋಗ್ತೀನಿ. ಈಗನ ಬಾಯಿ ಮುಚ್ಕೊಂಡು ಕರ್ಕೊಂಡು ಹೋಗೋಣ ಅಂತ ಅನ್ಕೊಂಡಿದ್ದೀನಿ. ಇಲ್ಲ ದೇವ್ರಣ್ಣ ಬೆಂಡೆತ್ಬಿಟ್ಟೆ ಕರ್ಕೊಂಡು ಹೋಗೋದು ನಾನಂತೂ. ಮುಚ್ಕೊಂಡು ಬಾರೆ. ನಿನ್ನಂತ ಗಂಡ ಯಾವನಿಗೂ ಬೇಡ, ನಿನ್ನಂತ ಅಪ್ಪನ ಯಾವನಿಗೂ ಬೇಡ, ಯಾವಳಿಗೂ ಬೇಡ, ಯಾವನಿಗೂ ಬೇಡ. ಎಂತಿನ ಕಣ್ಣು ಮುಂದೆ ಎಳ್ಕೊಂಡು ಹೋಗ್ತಾ ಇದ್ರು ಕರ್ಕೊಂಡೋಗ್ರಿ ಅಂತ ಹೇಳ್ತಾ ಇದ್ರಲ್ಲ. ಆಯ್ತು ಬಿಡಿ, ತೋರಿಸ್ತೀನಿ, ನಾನು ತೋರಿಸ್ತೀನಿ. ತೋರ್ಸ್ ಇಷ್ಟು ದಿನ ತೋರಿಸಿದ್ದಾಯ್ತು, ಇನ್ನೊಂದು ಚೂರು ತೋರ್ಸೋದು ಬಾಕಿ ಐತಿ, ತೋರ್ಸು. ಏಯ್ ಬಾ ಅಂತ ಹೇಳ್ದೆ ತಾನೆ, ಬಾ ಬೇಗ. ಯಪ್ಪ, ಇವಾಗಾದ್ರೂ ಬುದ್ಧಿ ಕಲಿತ್ರೆ ಒಳ್ಳೇದು. ತಿರ್ಗಾ ಬುದ್ಧಿ ಕಲಿಲ್ಲ ಅಂತಂದ್ರೆ ಹಿಂಗೆ ಬಿದ್ದು ಹಿಂಗೆ ಸಾಯ್ಲಿ. ಏನ್ ಮಾಡಕ್ಕಾಗ್ತದೆ? ಮಗ 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 ಅಂತ ಹೇಳ್ಬಿಟ್ಟು ಏನೇನೋ ಮಾಡಿದೆ ಬದಲಾಯಿಸಕ್ಕೆ. ಅವ್ರ ಅಮ್ಮನಂತೂ ಬಿಡಲ್ಲ ಅವನು. ಇನ್ನು ಎಲ್ಲಿಂದ ಉದ್ಧಾರ ಆಗೋದ್ರೆ ಎಲ್ಲಿಂದ ಉದ್ಧಾರ ಆಗ್ತಾನೆ. ನ್ಯಾಯವಾಗಿ ನನ್ನ ಮಗುಂಗೆ ಒಳ್ಳೆ ಹೆಂಡತಿ ಸಿಕ್ಬಿಟ್ಟು ಹಾಳು ಮಾಡ್ಬಿಟ್ಟೆ ನಾನೇ. ಸೊಸೆ ಹಂಗ ಪಾಪ ಒಳ್ಳೆಳು. ಆ ಹುಡುಗಿಗನ ಹೇಳ್ಬೇಕು, ನಿನ್ ಪಾಡು ನೀನು ನಿಮ್ದೇನ ಹೊಲ್ಟೋಗ್ಬಿಡು, ಇಂಥ ನನ್ನ ಮಗನ ಕಟ್ಕೊಂಡು ಜೀವನ ಮಾಡಕ್ಕಾಗ್ತೈತಾ ಅಂತ. ಆ ಹುಡುಗಿ ಪಾಪ ಏನೋ ಕನ್ಸು ಕಟ್ಕೊಂಡು ಮನೆ ತಗೊಂಡು ಏನೇನೋ ಮಾಡ್ತೈತೆ. ಈ ಕಳ್ಳನ ಮಗ ನೋಡಿದ್ರೆ ಈಗ ಹಿಂಗೆ ಮಾಡ್ಕೊಂಡು ಹೋಯ್ತಾವನಿ. ಬೀಗ್ರೆ, ನನ್ನ ಮಗ ಏನು ಅಂತ ನೀವು ನೋಡಿದ್ದೀರಾ? ದೊಡ್ಡ 420 ನನ್ನ ಮಗನೇನೆ. ನಮ್ಮ ಸೊಸೆ ನೋಡಿದ್ರೆ ನಂಗೆ ಶಾನೆ ಬೇಜಾರಾಯ್ತದೆ. ನೋಡಿ, ನನ್ನ ಕೈಲಿ ಎಷ್ಟಾಯ್ತದೆ ಅಷ್ಟು ಸಹಾಯ ಮಾಡ್ತೀನಿ. ನನ್ನ ಮಗ ಇಂತನು ಅಂತ ನಿಮ್ಮ ಮಗಳು ಬೇಜಾರು ಮಾಡ್ಕೊಳ್ಳೋ ಅವಶ್ಯಕತೆ ಏನೇ ಇಲ್ಲ. ನಂದು ಏನಾಯ್ತು ಎಲ್ಲ ಬೇಕಾ ನಿಮ್ಮ ಮಗಳಿಗೆ ಏನೇ ಕೊಟ್ಬಿಡ್ತೀನಿ, ಸರಿನೇ? ಬೀಗ್ರೆ, ಈಗಾಗಲೇ ನೀವು ಬಹಳ ನನಗೆ ಹೆಲ್ಪ್ ಮಾಡ್ಬಿಟ್ಟಿದ್ದೀರಾ. ಅಯ್ಯೋ ಬುಡಿ, ಏನೋ ನಮ್ಮ ಮನೆ ಬರಹ ಇಲ್ಲೇ ಇತ್ತು, ನಾವು ಇಲ್ಲೇನೇ ಮದುವೆ ಮಾಡ್ಕೊಂಡ್ವಿ. ನನ್ನ ಮಗಳು ಕಿವುಡಿ ಅಂತ ಹೇಳ್ಬಿಟ್ಟು ಯಾರನ್ನೂ ಮದುವೆ ಮಾಡ್ಕೊತಾ ಇರಲಿಲ್ಲ. ಹೆಂಗೋ ನೀವು ಆ ಕಿವುಡ್ ಸಮೇತ ಹೋಗ್ಸಕ್ಕೆ ಮಿಸಿನ್ ಹಾಕಿಸ್ಬಿಟ್ಟು ನನ್ನ ಮಗಳು ಕಿವಿ ಕೇಳ್ಸಂಗೆ ಮಾಡಿ ಏನೇನೋ ಮಾಡ್ಬಿಟ್ರಿ. ನಿಮ್ಮ ಋಣವ ನಾವು ತೀರ್ಸೋಕ್ಕಾಯ್ತದೆ, ನಿಮ್ಮನ್ನು ಬೈಕೊಳಕ್ಕಾಯ್ತದೆ? ನನ್ನ ಮಗಳು ಇಲ್ಲಿಗೆ ಬಂದ ಮೇಲೆ ಏನೋ ಎಗ್ ರೈಸು ಅದು ಇದು ಇಕ್ಕೊಂಡೆಲ್ಲ ಸಂದಾಕಿರೋದು. ಆದ್ರೂ ಇಂಥ ಮಗನ್ ಕೊಟ್ಬಿಟ್ಟು ನಾನು ಮದುವೆ ಮಾಡಬಾರ್ದಾಗಿತ್ತು ಅಂತ ಅನಿಸ್ತದೆ. ನಂದೇನೋ ತೀರ್ಪಿಲ್ಲ ಇದ್ರಾಗೆ, ಎಲ್ಲ ನೀವೇ ಮಾಡ್ಕೊಂಡಿರೋದು. ಓ ಮವ, ನಿಮ್ಮನೇನೆ ಹುಡಿಕೊಂಬಿಟ್ಟು ಬಂದೆ. ಮವ, ಹೆಂಗಿದ್ರು ಇವಾಗ ಬ್ಯಾಂಕ್ ಬೇರೆ ರಜೆ ಇರ್ತದೆ ಅನಿಸ್ತದೆ. ಹೊಸಿ ಆನ್ಲೈನಾಗಿ ಕಾಸು ಹಾಕ್ಬೇಕಿತ್ತು ಮವ, ಹಾಕ್ಬಿಟ್ಟು ಬರ್ತೀರೇ? ಹೋಗು ಕಣವ, ನೀನು ಹೇಳಿದ್ದೆ ಅಲ್ವ ಹಾಕ್ಬಿಟ್ಟು ಬಾ ಅಂತ. ಸರಿ ಕಣವ, ಹೋಗ್ಬಿಟ್ಟು ಹಾಕ್ಬಿಟ್ಟು ಬರ್ತೀನಿ ಇರು. ಅದೇ ಮವ, ಹೊಸ ಅಂಗಡಿ ಮಾತಾಡ್ಬೇಕು ಅಂತ ಹೇಳ್ತಿದ್ದಲ್ಲ ಮವ ಅವ್ರ ಹತ್ರ. ಹೊಸಿ ಮಾತಾಡ್ಬಿಟ್ಟು ನೋಡಿ ಮವ, ಹೊಸಿ ಬಾಡಿಗೆ ಗಿಡಿಗೆ ಏನಾರ ಕಮ್ಮಿ ಕೊಡ್ತಾರೋ, ಇಲ್ಲಾಂದ್ರೆ ಏನಾರ ಕೊಂಡ್ಕೊಳ್ಳೋದು ಏನಾರ ಮಾಡ್ಬಿಡನಿ. ಹೆಂಗೋ ಹೊಸಿ ಹಂಗೋ ಹಿಂಗೋ ಅಡ್ಜಸ್ಟ್ ಆಗೋಗ್ಬಿಟ್ರೆ ಸಾಕು ಕಣ್ಮವ. ಸರಿ ಕಣವ, ನಾನು ಮಾತಾಡ್ತೀನಿ ಇವಳು ಅವನ ಹತ್ರ. ಹೊಸಿ ಕಡಿಮೆ ಬಾಡಿಗೆಗೆ ನೀ ಮಾತಾಡ್ಮವ. ಹೊಸಿ ಕಡಿಮೆ ಬಾಡಿಗೆ ಸಿಗುತ್ತಾನೋ ಏನೋ ಮಾಡ್ತಾನೆ ನೋಡೋಣ. ಹೆಂಗೋ ಹೊಸಿ ಕಡಿಮೆ ಬಾಡಿಗೆ ತಗೊಂಡ್ರೆ ನಮಗೂ ಅನುಕೂಲ ಆಯ್ತದೆ. ಎಗ್ ರೈಸ್ ಜೊತೆಗೆ ಬೇರೆ ಇನ್ನೇನಾರ ಮಾಡೋಣ ಅಂತ ಅನ್ಕೊಂಡಿವ್ನಿ.
ಮಗಳೇ ನೀನ್ ಏನಾರ ಮಾಡು, ನಾನ್ ಸಪೋರ್ಟ್ ಮಾಡ್ತೀನಿ ಸರಿನೇ. ನಾನು ಮಾಡಕ್ಕಿಲ್ಲ ಅಂತ ಏನಾರ ಹೇಳ್ತೀನ? ನೀನ್ ಏನು ಮಾಡ್ತೀಯೋ ಮಣ್ಣ, ನಿನ್ ಹಿಂದೆ ಇದು ಸಪೋರ್ಟ್ ಮಾಡ್ತೀನಿ. ಸರಿ ಮಾವ, ಥ್ಯಾಂಕ್ಸ್ ಮಾವ. ಯಾಕಮ್ಮ ಹಿಂಗ್ ನಿಂತ್ಕೊಂಡಿದ್ಯಾ? ಏನಾಯ್ತಮ್ಮ? ಮತ್ತೆ ದೇವದ್ ಗಿವದ್ ಏನಾರ ಕಾಟ ಅಂತ ಹೇಳ್ಬಿಟ್ಟು ಭಯ ಆಗ್ತಾಯ್ತಾ? ಅವಜ್ಜಿ ತುಂಬಾ ಒಳ್ಳೇದು ಕಣಮ್ಮ, ಹಂಗೆಲ್ಲ ಬಂದ್ಬಿಟ್ಟು ಹಿಂಸೆ ಎಲ್ಲ ಕೊಡಕ್ಕಿಲ್ಲ ಕಣಮ್ಮ. ಲೇ ಮಗಳೇ, ನಿನ್ ಗಂಡನ ಪೊಲೀಸರು ಅರೆಸ್ಟ್ ಮಾಡ್ಬಿಟ್ರಂತೆ ಕಣಮ್ಮಿ. ಜೊತೆಗೆ ನಮ್ಮಂತಕೇನೆ ಬಂದ್ಬಿಟ್ಟು ನಿಮ್ಮ ಅತ್ತೆನೂ ಅರೆಸ್ಟ್ ಮಾಡ್ಬಿಟ್ರಂತೆ. ಅಮ್ಮ, ನನಗೆ ಮುಂಚೆನೇ ಗೊತ್ತಿತ್ತು ಬಂದು ಅರೆಸ್ಟ್ ಮಾಡೇ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಮಾಡಿರೋದು ಕಳ್ತನ ಕಣಮ್ಮ. ಇದನ್ನ ನಾನು ತುಂಬಾ ಸಲ ಹೇಳಿದ್ದೀನಿ ನಮ್ಮ ಅತ್ತೆಗುನ್ನುವೆ, ಹಂಗೆ ನನ್ನ ಗಂಡು ಇಬ್ರಿಗುನ್ನುವೆ. ಬ್ಯಾಡ ಬ್ಯಾಡ 5 ಲಕ್ಷ ಹೊಂದಿಸ್ಕೊಂಡು ಹೋಗ್ಬಿಟ್ಟು ಅದೆಲ್ಲಿ ಕಳ್ತನ ಮಾಡ್ಕೊಂಬಿಟ್ಟು ಬಂದಿದ್ಯೋ ಅಲ್ಲಿ ಹೋಗ್ಬಿಟ್ಟು ಕಾಸ ಕೊಟ್ಬಿಡು, ಆಮೇಕಿಂದ ಎಲ್ಲನೂ ಬಿಟ್ಬಿಡ್ತಾರೆ, ಕೇಸ್ ವಾಪಸ್ ತಗೋತಾರೆ ಅಂತ ಹೇಳಿದ್ರೆ ಕೇಳಲೇ ಇಲ್ಲ ಕಣಮ್ಮ. ಸುಮ್ಮನೆ ಹೋಗಿದ್ ಮಕ್ನಾಗೆ ನೀ ಹೋಗಿ ಸುಮ್ಮನೆ ಹಾಳು ಮಾಡ್ಕೊಂಬಿಟ್ಟು ಬಂದವನು ಎಲ್ಲನೂ. ನಾನು ಏನು ತಾನೇ ಹೇಳು, ನಾನು ಹೇಳೋದೆಲ್ಲ ಇಲ್ಲಿ ಪೊಲೀಸರು ಬರೋಕ್ಕಿಂತ ಮುಂಚೆನೇ ಹೇಳಿದ್ದೀನಿ ನಾನು. ಅಯ್ಯೋ ಮಗಳೇ, ನಿನ್ ಗಂಡ ಇವಾಗ ಪೊಲೀಸ್ ಸ್ಟೇಷನ್ ಆಗವನಿ ಅಂದ್ರೆ ಜನ ಎಲ್ಲ ಯೋಚನೆ ಏನು ಅನ್ಕೊಳಕ್ಕಿಲ್ಲ ಹೇಳು. ಹೆಂಗನ ಮಾಡ್ಬಿಟ್ಟು ಹೋಗ್ಬಿಟ್ಟು ಬಿಡಿಸ್ಕೊಂಬಿಟ್ಟು ಬರ್ಬೇಕಿತ್ತು ತಾನೇ ಅಮ್ಮ. ಕದ್ಕೊಂಬಿಟ್ಟು ಎಲ್ಲ ನಮ್ಮ ಅತ್ತೆ ಹತ್ರ ತಂದು ಕೊಟ್ಟವ್ನು ಕಾಸ. ಈಗ ನಮ್ಮ ಅತ್ತೆ ಎಲ್ಲ ಬಳಸ್ಕೊಂಡು ಮಾಡ್ಕೊಂಡು ಎಲ್ಲ ಹಾಳು ಮಾಡ್ಕೊಂಡು ಬೆಂಕಿ ಇಕ್ಕೊಂಡವಳು ಎಲ್ಲನೂ. ಇವಾಗ ತಿರ್ಗಾ ನೀನು ಹೋಗ್ಬಿಟ್ಟು ಬಿಡಿಸ್ಕೊಂಬಿಟ್ಟು ಬಂದ್ರೆ ಎಷ್ಟು ಕಾಸು ಬೇಕಾಯ್ತದೆ ನೀನು ಹೇಳು? ಬೇಜಾನ್ ಕಾಸು ಬೇಕಾಯ್ತದೆ ಕಣಮ್ಮ. 4-5 ಲಕ್ಷ ಕೊಟ್ಕೊಡ್ಬೇಕಾಯ್ತದೆ. ಈಗ ನಮ್ಮ ಹತ್ರ ಅಷ್ಟೊಂದು ಕಾಸು ಎಲ್ಲಿಂದ ಬರ್ತದೆ ಹೇಳು? ನೋಡು, ಹಣೆ ಬರೋದಾಗ ಹೆಂಗೆ ಬರೆದಿದ್ರೆ ಹಂಗೆ ಆಗಲಿ ಬಿಟ್ಟಾಕು. ಅವರೇ ಕಾಸು ಕಟ್ಕೊಟ್ಬಿಟ್ಟು ವಾಪಸ್ ಬರಬೇಕು, ಇಲ್ಲ ಅಂದರೆ ಅಷ್ಟೇ ಜೈಲಾಗೆ ಕೊಳಿಬೇಕಾಯ್ತದೆ. ಅಲ್ಲ, ನಿಂಗೆ ಮೊದಲೇ ಗೊತ್ತಿತ್ತೇನೋ ಏನಾರ ಹೊಸಿ ಬುದ್ಧಿ ಹೇಳಿ ಮಾಡಿ ಗಂಡ ಅಲ್ವಾ ಏನೋ ಉಳಿಸ್ಕೊಳ್ಳೋದು ಬಿಟ್ಬಿಟ್ಟು ಇದು ಯಾಕಮ್ಮ ಹಿಂಗೆ ಮಾಡಕ್ಕೆ ಹೋಗ್ಬಿಟ್ಟೆ ನೀನು? ನಾನು ಏನೂ ಮಾಡಿಲ್ಲ ಕಣಮ್ಮು. ನಾನು ಯಾಕಮ್ಮ ಏನೇನೋ ಮಾಡಲಿ? ಅಯ್ಯೋ, ಎಲ್ಲ ನನ್ನ ಮಗಂಗೆ ಹೇಳಿ ಹೇಳಿ ಸಾಕಾಯ್ತು. ಈಗ ಸರಿ ಅದೆಲ್ಲ ಬಿಟ್ಟಾಕು. ಇವಾಗ ಯಾಕೆ ನಮ್ಗೆ ಅದೆಲ್ಲನೂ? ಈಗ ನೋಡಿ ನೀನು ಏನೋ ಒಂದು ಆಗೋದಾಯ್ತದೆ. ನನಗೂ ಎಲ್ಲ ವಿಷಯ ಗೊತ್ತಾಯ್ತು. ಊರ ಮುಂದೆನೇ ಪೊಲೀಸರು ಹಿಡ್ಕೊಂಡು ಹೊಡೋದ್ರಂತೆ ನನ್ನ ಗಂಡಂಗೆ. ನನಗೂ ಹೇಳಿದ್ರು ಎಲ್ಲನೂ. ನಾನು ತಲೆಗೆ ಹಾಕೊಂಡಿಲ್ಲ, ಸುಮ್ಮನೆ ಎಟ್ಟು ಬಂದ್ಬಿಟ್ಟೆ ಅಂಗಡಿ ತಗಿಂದ. ಆದ್ರೂ ನಿಮ್ಮ ಅತ್ತೆನೂ ಸೇರಿ ಅರೆಸ್ಟ್ ಮಾಡ್ಬಿಟ್ಟಾರಲ್ಲ, ಅದೇ ನೀವು ಒಂಥರ ಅನ್ನಿಸ್ತಾಯ್ತು ನಂಗಂತೂ. ಸರಿ ಬಿಡು, ಇನ್ನು ಯಾಕೆ ನಮ್ಮ ಕೈಲಿ ಏನು ಮಾಡೋಕ್ಕಾಗಲ್ಲ ಅಂದಮೇಲೆ ಮಾತಾಡ್ಬಿಟ್ಟು ಏನು ಪ್ರಯೋಜನ? ಅವಳು ಅಂದ್ರು ಖಂಡಿತ ವಾಪಸ್ ಬರ್ತಾರೆ. ತುಪ್ಪು ದಿಪ್ಪ ಹಚ್ಬಿಟ್ಟು ದೇವ್ರ ಮುಂದೆ ಬೇಡ್ಕೊಳ್ಳೋಣ, ಹೆಂಗನ ಮಾಡು ವಾಪಸ್ ಕಳ್ಸಪ್ಪ ಅಂತ ಹೇಳ್ಬಿಟ್ಟು. ಇದೊಂದು ಬಾಕಿ ಇತ್ತು. ಸರಿ ಸರಿ, ನೀನೇನೋ ಮಾಡ್ಕೊಳಮ್ಮ. ನನಗಿನ್ನೂ ಹೊಸಿ ಕೆಲಸ ಐತೆ. ನಾನು ಹೋಗ್ಬೇಕಿದ್ದು ಎಗ್ ರೈಸ್ ಅಂಗಡಿ ತಕ್ಕೆ. ನನ್ನ ಗಂಡನ ವಿಷಯ ಕೇಳಿ ಹೇಳಿದ ತಕ್ಷಣ ಎಲ್ಲರೂ ಅಂಗಡಿ ತಗ ಬಂದು ಕೇಳ್ತಾವ್ರೆ. ಅದಕ್ಕೆ ಇಲ್ಲಿಗೆ ಬಂದೆ. ಬಿಡು, ಒಂದು 10 ನಿಮಿಷ ಸುಧಾರಿಸ್ಕೊತೀನಿ ಹೋಗಿ.